ಸವಾರಿ ಮಾಡ್ತಾ ಇದ್ದಾರೆ. ಇಂದು ಬೆಳಗ್ಗೆ ನಗರದ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಕಾಂಗ್ರೆಸ್ ಯುವ ಮುಖಂಡನಿಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಮೈಸೂರು ಮೇಯರ್ ಸೇರಿದಂತೆ ಹಲವು ಗಣ್ಯರು ಭರ್ಜರಿ ಸ್ವಾಗತ ಕೋರಿದರು. ರಾಹುಲ್ ಮೈಸೂರಿನ ಸೈಂಟ್ ಫಿಲೋಮಿನಾ ಕಾಲೇಜಿಗೆ ಭೇಟಿ ನೀಡಿದ್ದು ಇಲ್ಲಿನ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸುತ್ತಿದ್ದಾರೆ. ಬಳಿಕ ಅವರು ಹರಿಹರಕ್ಕೆ ಪ್ರಯಾಣಿಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ಪ್ರತಿನಿಧಿ ಸುರೇಶ್ ಅವರು. ಸುರೇಶ್, ಇದೀಗ ರಾಹುಲ್ ಗಾಂಧಿ ಈ ಮೈಸೂರಿನ ಸೆಂಟ್ ಫಿಲೋಮಿನಾ ಕಾಲೇಜಿಗೆ ಆಗಮಿಸಿದ್ದಾರೆ ಅಂತ ಗೊತ್ತಾಯಿತು. ಅವರು ಇಷ್ಟೊತ್ತಿಗೆ ಸಂವಾದವನ್ನು ಶುರು ಮಾಡ್ತಾ ಇದ್ದಾರೆ ಅಂತ. ರಮಾಕಾಂತ್, ಏನು ಮೈಸೂರಿಗೆ ಬಂದಂತ ರಾಹುಲ್ ಗಾಂಧಿ ಅವರನ್ನ ಮೈಸೂರಿನ ಮಂಟಕಳ್ಳಿ ಏರ್ಪೋರ್ಟ್ ನಲ್ಲಿ ಒಂದು ಅದ್ದೂರಿಯಾದಂತಹ ಸ್ವಾಗತವನ್ನ ಕಾಂಗ್ರೆಸ್ ಮುಖಂಡರು ನೀಡಿದ್ರು. ಕಾಂಗ್ರೆಸ್ನ ವಿಪಕ್ಷ ನಾಯಕರಾದಂತಹ ಸಿದ್ದರಾಮಯ್ಯ, ಮೈಸೂರಿನ ಮೇಯರ್ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಅವರನ್ನ ಬರಮಾಡಿಕೊಂಡ್ರು. ಆನಂತರ ರಾಹುಲ್ ಗಾಂಧಿ ಈಗ ಸೆಂಟ್ ಫಿಲೋಮಿನಾ ಕಾಲೇಜಿಗೆ ಆಗಮಿಸಿದ್ದಾರೆ. ಸೆಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ಅವರು ಏನು ವಿದ್ಯಾರ್ಥಿಗಳ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮ ಇದೆ, ಜೊತೆಗೆ ಒಂದು ಉಪನ್ಯಾಸ ಕಾರ್ಯಕ್ರಮ ಇದೆ. ಭಾರತದ ಇಂದಿನ ಭವಿಷ್ಯ ಮತ್ತು ಅದಕ್ಕೆ ಯುವಜನತೆಯ ಪಾತ್ರ ಏನು ಅನ್ನೋದ್ರ ಬಗ್ಗೆ ಅವರು 40 ನಿಮಿಷಗಳ ಒಂದು ಉಪನ್ಯಾಸವನ್ನ ನೀಡ್ತಾ ಇದ್ದಾರೆ. ಜೊತೆಗೆ ಒಂದು ಸಂವಾದ ಕೂಡ ಇದೆ ವಿದ್ಯಾರ್ಥಿಗಳ ಜೊತೆಗೆ. ವಿದ್ಯಾರ್ಥಿನಿಯರು ಅವ್ರ ಜೊತೆ ಸಂವಾದವನ್ನ ನಡೆಸ್ತಾ ಇದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ಸೆಂಟ್ ಫಿಲೋಮಿನಾ ಕಾಲೇಜಿಗೆ ಆಗಮಿಸಿದ್ದಾರೆ. ಈಗ ಅಲ್ಲಿ ಉಪನ್ಯಾಸ ಆರಂಭಗೊಂಡಿದೆ. ಆದ್ರೆ ಇಲ್ಲಿ ಯಾವುದು ಮಾಧ್ಯಮದವರಿಗೆ ಏನು ಅಲ್ಲಿಗೆ ಪ್ರವೇಶ ಇಲ್ಲ. ಹೀಗಾಗಿ ಏನು ಕಾಲೇಜಿನ 3000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಅವ್ರ ಪೈಕಿ ಕೇವಲ ಆಯ್ದಂತ 500 ಮಂದಿಗೆ ಮಾತ್ರ ಅವರ ಉಪನ್ಯಾಸವನ್ನ ಕೇಳತಕ್ಕಂಥದ್ದು ಮತ್ತೆ ಸಂವಾದದಲ್ಲಿ ಭಾಗಿಯಾಗುವಂತಹ ಒಂದು ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿದೆ. ಈಗ ರಾಹುಲ್ ಗಾಂಧಿ ಅವರು ಆಗಮಿಸುವ ಉಪನ್ಯಾಸ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದಾರೆ. ಒಟ್ಟಾರೆ 1 ಗಂಟೆಗಳ ಕಾಲ ಉಪನ್ಯಾಸ ಮತ್ತು ಸಂವಾದ ನಡೆಯುತ್ತೆ. ಆನಂತರ ಅವರು ಮತ್ತೆ ಏನು ಮಂಡಕಳ್ಳಿ ಏರ್ಪೋರ್ಟ್ಗೆ ತೆರಳಿ ಅಲ್ಲಿಂದ ಅವರು ನಿರ್ಗಮಿಸ್ತಾರೆ. ಸುರೇಶ್, ಇಲ್ಲೊಂದ್ ಕಡೆ ಈ ಒಂದು